ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೀಮಾಂಜು ಸಿಂಪಲ್ ಲೈಫ್. ಇವತ್ತು ನಾ ಇಲ್ಲಿ ಬಿಸಿ ಬಿಸಿ ಕಿಚಡಿಯನ್ನು ಮಾಡತ್ತೀನಿ. ಈ ಬಿಸಿ ಬಿಸಿ ಕಿಚಡಿ ಮಾಡೋಕೆ ಭಾಳ ಏನು ಪದಾರ್ಥ ಬೇಕಾಗಿಲ್ಲ. ಕೇವಲ 2 ಪದಾರ್ಥನಾಗ ಬಿಸಿ ಕಿಚಡಿ ಹೆಂಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ. ಈ ಬಿಸಿ ಕಿಚಡಿ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರೆ ಭಾಳ ರುಚಿ ಹತ್ತೈತ್ರಿ. ರಾತ್ರಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿರಿ. ಒಮ್ಮೊಮ್ಮೆ ಭಾಳ ಬೇಸರ ಬಂದಿರ್ತೈತಿ, ಏನು ಮಾಡೋಕೆ ಗೊತ್ತಾಗಂಗಿಲ್ಲ. ಅವಾಗ ಈ ಬಿಸಿ ಕಿಚಡಿಯನ್ನು ನೀವು ಮಾಡ್ಕೊಂಡು ತಿನ್ಬೋದು. ಇಲ್ಲಿ ನಾ 1 ಕಪ್ ಅಕ್ಕಿ ತೊಗೊಳಕತ್ತೀನಿ. ಆಮೇಲೆ 1 ಕಪ್ ಹೆಸರುಬೇಳೆಯನ್ನು ತೊಗೊಂಡೀನಿ. ಈಗ ಇಲ್ಲಿ ನಾನು ನೀರು ಹಾಕ್ಕೊಂಡು ತೊಳ್ಕೊಂಡು ಸ್ವಲ್ಪ ಹೆಸರುಬೇಳೆ ಮತ್ತು ಅಕ್ಕಿಯನ್ನು ನೆನೆಗಿಡ್ತೀನಿ. 1 ಗ್ಲಾಸ್ ನೀರು ಹಾಕೀನಿ. ಇದನ್ನು ಸ್ವಚ್ಛ ಫಸ್ಟ್ ಅಕ್ಕಿ ಮತ್ತು ಹೆಸರುಬೇಳೆ ತೊಳ್ಕೊಂಡು ಮತ್ತು 1 ಕಪ್ ನೀರು ಹಾಕತ್ತೀನಿ. ಈಗ 1 ಪ್ಲೇಟ್ ಮುಚ್ಚಾತೀನಿ. ಈಗ ಇದನ್ನು ಸೈಡ್ಗೆ ಇಡೋಣ. ಈಗ ಕಟ್ಟಿಂಗ್ ಬೋರ್ಡ್ ತೊಗೊಂಡೀನಿ. 1 ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿ ತೊಗೊಳಕತ್ತೀನಿ. ಹಸಿಮೆಣ್ಸಿನ್ಕಾಯಿ ನಿಮ್ಗೆ ಹೆಚ್ಚು ಖಾರ ಬೇಕಂದ್ರೆ ತೊಗೋರಿ, ಕಡಿಮೆ ಖಾರ ತಿನ್ನೋರು ಕಡಿಮೆ ತೊಗೋರಿ. ಇಲ್ಲಿ ಸಣ್ಣದಾಗಿ ಹಸಿಮೆಣ್ಸಿನ್ಕಾಯಿ ಅಡ್ಡ ಸೀಳಿ ಕಟ್ ಮಾಡ್ಕೊಂಡೀನಿ. ಟೊಮೆಟೊನು ಸಣ್ಣ ಕಟ್ ಮಾಡೀನಿ. ಕೊತ್ತಂಬರಿ ಮತ್ತು ಕರಿಬೇವನ್ನು ತೊಗೊಂಡೀನಿ. ಈಗ ಗ್ಯಾಸ್ ಆನ್ ಮಾಡ್ಕೊಳತ್ತೀನಿ. ಕುಕ್ಕರ್ ಇಟ್ಟೀನಿ ನೋಡ್ರಿ. ಈ ಕುಕ್ಕರ್ ಒಂದು ಸ್ವಲ್ಪ ಬಿಸಿ ಆಗಲ್ರಿ. ಕುಕ್ಕರ್ ಬಿಸಿ ಆದ ನಂತರ ಇದಕ್ಕೆ ಈಗ ನಾವು ಎಣ್ಣೆಯನ್ನು ಹಾಕತ್ತೀನಿ. ಎಣ್ಣೆ ಹಾಕೀನಿ ಈಗ. ಆಮೇಲೆ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕತ್ತೀನಿ. 1-2 ಚಮಚ ತುಪ್ಪ ಹಾಕತ್ತೀನಿ. ತುಪ್ಪ ಹಾಕೋದ್ರಿಂದ ಟೇಸ್ಟೂ ಬರ್ತೈತಿ. ಆಮೇಲೆ ಅನ್ನ ಮಾಡಿದ ನಂತರನೂ ತುಪ್ಪ ಹಾಕಿ ತಿಂದ್ರೂ ಟೇಸ್ಟ್ ಬರ್ತೈತಿ. ಈಗ ಎಣ್ಣೆ ಮತ್ತು ತುಪ್ಪ ಎರಡೂ ಬಿಸಿ ಆಗೈತಿ. ಒಂದು ಸ್ವಲ್ಪ ಸಾಸಿವೆ ಹಾಕತ್ತೀನಿ. ಒಂದು ಸ್ವಲ್ಪ ಜೀರಿಗೆನೂ ಹಾಕೀನಿ. ಅದೊಂದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೀಗ ಹಸಿಮೆಣ್ಸಿನ್ಕಾಯಿ ಹಾಕತ್ತೀನಿ ರೀ. ಸಣ್ಣದಾಗಿರೋ ಕಟ್ ಮಾಡೀನಿಲ್ಲ ಹಸಿಮೆಣ್ಸಿನ್ಕಾಯಿ. ನಮ್ಮ ಮನ್ಯಾಗ ಒಂದು ಸ್ವಲ್ಪ ಖಾರ ಹೆಚ್ಚು ತಿನ್ನೋದ್ರಿಂದ ನಾವು ಒಂದು 4-5 ಮೆಣ್ಸಿನ್ಕಾಯಿ ತೊಗೊಂಡೀನಿ ಇಲ್ಲಿ. ಇದೆರಡು ಕೂಡಿ ಫ್ರೈ ಮಾಡತ್ತೀನಿ. ಅದು ಹಸಿಮೆಣ್ಸಿನ್ಕಾಯಿ ಹೆಂಗೆ ಹುರ್ಕೊಂತ ನೋಡ್ರಿ. ಈಗ ಇದಕ್ಕೆ ಕರಿಬೇವು ಹಾಕೀನಿ. ಆಮೇಲೆ ಸಣ್ಣದಾಗಿರೋ ಕಟ್ ಮಾಡಿರೋಂಥ ಟೊಮೆಟೊ, ಈಗ ನೋಡ್ರಿ ಚಮಚ ತೊಗೊಂಡು ಅದನ್ನು ಕಲ್ಸತ್ತೀನಿ. ಚಲೋ ತಂಗಿ ಫ್ರೈ ಆಗಬೇಕಾದ್ರೆ ಟೊಮೆಟೊ. ಈಗ ಇಂಗಿನ ಪುಡಿ, ಆಮೇಲೆ ಅರಿಶಿನ ಪೌಡ್ರ್ ಹಾಕ್ತೀನಿ ರೀ. ಇದನ್ನು ಈಗ ಕಲಿಸ್ತೀನಿ ರೀ ಹಾಕಿ. ಟೊಮೆಟೊ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಾದ್ರೆ, ಇಲ್ಲಾಂದ್ರೆ ಹಸಿ ಹಸಿ ಹತ್ತಿರ ಚಲೋ ಹತ್ತಂಗಿಲ್ಲ ಅದು. ನೀವೆಷ್ಟು ಚಂದ ಹುರಿತೀರ ಅಷ್ಟು ಚಲೋ ಆಗ್ತೈತಿ. ಯಾವುದೋ ನೀವು ಅಡುಗೆ ಮಾಡೋ ಮುಂದೆ ಹುರ್ಕೊಂಡ್ರೆ ಚಲೋ ಆಗ್ತೈತಿ. ಈಗ ಇದಕ್ಕೆ ಗರಂ ಮಸಾಲ ಪೌಡ್ರ್ ಹಾಕತ್ತೀನಿ ನೋಡ್ರಿ. ಇದು ಮನ್ಯಾಗ ಮಾಡಿದ ಗರಂ ಮಸಾಲ ಐತಿ. ಇದು 2 ಚಮಚ ಹಾಕೀನಿ ಇದಕ್ಕೆ. ಇದನ್ನು ಈಗ ಕಲ್ಸತ್ತೀನಿ. ಗರಂ ಮಸಾಲ ಭಾಳ ಸಿಂಪಲ್ ಐತ್ರಿ. ಭಾಳ ಏನು ಕಷ್ಟ ಇಲ್ಲ, ಏನಿಲ್ಲ. ಆರಾಮ್ ಒಂದು 5 ಮಿನಿಟ್ನಾಗ ಅಂದ್ರೆ ಮಾಡ್ಕೋಬೋದು. ಈಗ ನೋಡ್ರಿ ಆಗಳೇ ನೆನೆಸಿಟ್ಟಿದ್ದು ಅಕ್ಕಿ ಮತ್ತು ಹೆಸರುಬೇಳೆ ಏನೈತಲ್ಲ ಇದಕ್ಕೆ ಈಗ ಹಾಕೋನು. ಈಗ ಸುರ್ಕೊಂಡೆ ನೋಡೋದನ್ನೆಲ್ಲ. ಈಗ ಆಗಳೇ ನಾವು 2 ಕಪ್
ಅಂದ್ರೆ 1 ಕಪ್ ಅಕ್ಕಿ 1 ಕಪ್ ಹೆಸರುಬೇಳೆ ತೊಗೊಂಡಿದ್ವಲ್ಲ, ಈಗ ನಾವು ಅದಕ್ಕೆ ಹೆಂಗೆ ಹಾಕ್ಬೇಕಂದ್ರೆ 4 ಹಾಕ್ಬೇಕು. 2ಕ್ಕೆ 4 ಒಂದು ಎಕ್ಸ್ಟ್ರಾ ಹಾಕೋದು ಅಂದ್ರೆ 5 ಕಪ್ ನೀರು ಹಾಕೋದು. ಅಂದ್ರೆ ನಿಮ್ಗೆ ಚಂದ ಮೆತ್ತಗೆ ಬರ್ತೈತಿ. ಈಗೆಲ್ಲ ಅದು 5 ಕಪ್ ಏನಿತ್ತಲ್ಲ ನೀರು ಅದನ್ನ ಇದಕ್ಕೆ ಹಾಕತ್ತೀನಿ. ಹಾಕಿನಿ ನೋಡ್ರಿ. ಈಗ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋನು, ಮತ್ತೊಂದು ಸ್ವಲ್ಪ ಸಕ್ಕರೆ ಹಾಕೋನು. ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ರು ಟೇಸ್ಟ್ ಚಲೋ ಬರ್ತೈತಿ. ಈಗ ಸ್ವಲ್ಪ ಸಕ್ಕರೆ ಅರ್ಧ ಚಮಚ ಸಕ್ಕರೆ ಹಾಕೀನಿ. ಆಮೇಲೆ 1 ಚಮಚ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ, ಈಗ ಇದಕ್ಕೆ ಕೊತ್ತಂಬರಿ ಸ್ವಲ್ಪ ಹಾಕ್ತೀನಿ. ಒಂದು ಸ್ವಲ್ಪ ಗ್ಯಾಸ್ ಹೆಚ್ಚಿನ ಮಾಡಿ 3 ವಿಜಲ್ ಇದು ಮಾಡ್ತೀನಿ. ಈಗ ನೋಡ್ರಿ ಬಿಸಿ ಬಿಸಿ ಖಿಚಡಿ ರೆಡಿ ಆಗೈತಿ. ಹೆಂಗೆ ಮಸ್ತ್ ಅಂದ್ರೆ ಮಸ್ತ್ ಕಾಣತೈತಿ. ಬಿಸಿ ಬಿಸಿ ಈಗ ನೋಡ್ರಿ ಬಿಸಿ ಬಿಸಿ ಖಿಚಡಿ ರೆಡಿ ಆಗೈತಿ. ಎಲ್ಲರೂ ಈ ಮಳೆಗಾಲಕ್ಕೆ ಮಾಡ್ಕೊಂಡು ತಿನ್ನಿರಿ. ಟೇಸ್ಟ್ ಹೆಂಗೈತೆ ಅಂತ ಕಮೆಂಟ್ನಾಗ ಹಾಕಿರಿ. ಟೇಸ್ಟ್ ಅನ್ಕ ಭಾಳ ಅಂದ್ರೆ ಭಾಳ ಚಲೋ ಆಗಿತ್ತು. ಮಸ್ತ್ ಅಂದ್ರೆ ಮಸ್ತಾಗಿತ್ತು. ಇದಕ್ಕೀಗ ಮೇಲೆ ತುಪ್ಪ ಹಾಕತ್ತೇನೆ ರೀ. ನೋಡ್ರಿ ಎಷ್ಟು ಚಂದ ಕಾಣತೈತಿ. ಟೇಸ್ಟೂ ಅಷ್ಟು ಅಂದ್ರೆ ಅಷ್ಟು ಭಾರಿ ಆಗಿತ್ತು. ನೀವೊಮ್ಮೆ ಟ್ರೈ ಮಾಡಿರಿ.